ಹೊಸ ವರ್ಷದ ಮೊದಲ ದಿನವೇ ಡಿಕೆ ಶಿವಕುಮಾರ್ಗೆ ಗುಡ್ ನ್ಯೂಸ್. ಡಿಕೆ ಮಾತ್ರವಲ್ಲ, ಡಿಕೆ ಬಣದವರು ಕೂಡ ಖುಷಿ ಪಡುವಂತಹ ಸುದ್ದಿ ಇದು. ಹೊಸ ವರ್ಷದ ಮೊದಲ ದಿನವೇ ಡಿಕೆಶಿಗೆ ಗುಡ್ ನ್ಯೂಸ್. ಡಿಕೆ ಮಾತ್ರವಲ್ಲ, ಡಿಕೆ ಬಣದವರು ಖುಷಿ ಪಡುವಂತಹ ಸುದ್ದಿ. ಡಿಕೆ ಬೆಂಬಲಿಗರಿಗೆ ಇದು ಹಾಲು ಕುಡಿದಷ್ಟು ಖುಷಿಯ ಸುದ್ದಿ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಫಿಕ್ಸ್. ಸಿದ್ದು ಬಜೆಟ್ ಮುಗಿದ ಕೂಡಲೇ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ. ಜನವರಿ ಬಳಿಕ ಡಿಕೆ ಶಿವಕುಮಾರ್ಗೆ ಇದೆಯಾ ರಾಜಯೋಗ? ಜನವರಿ ಬಳಿಕ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ. ಗುರುಜಿ ಆರ್ಯವರ್ಧನ್ ಮತ್ತು ಕ್ರಿಸ್ಟಲ್ ಮೀತಾ ಭವಿಷ್ಯವನ್ನ ನುಡಿದಿದ್ದಾರೆ. ಮೇ ತಿಂಗಳಲ್ಲಿ ಡಿಕೆಶಿಗೆ ಒಂದಿಷ್ಟು ಸಮಸ್ಯೆ ಆಗುವ ಸಂಭವ ಇದೆ. ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ಮೀತಾ ಅವರಿಂದ ಭವಿಷ್ಯ ದರ್ಶನ. ಹೊಸ ವರ್ಷದ ಮೊದಲ ದಿನವೇ ಡಿಕೆ ಶಿವಕುಮಾರ್ಗೆ ಗುಡ್ ನ್ಯೂಸ್ ಸಿಕ್ಕಿರುವಂತದ್ದು. ಆರ್ಯವರ್ಧನ್ ಗುರುಜಿ ಮತ್ತು ನ್ಯೂಮರಾಲಜಿಸ್ಟ್ ಮೀತಾ ಅವರಿಂದ ಗುಡ್ ನ್ಯೂಸ್ ಸಿಕ್ಕಿದೆ. ಡಿಕೆ ಬೆಂಬಲಿಗರಿಗೂ ಕೂಡ ಹಾಲು ಕುಡಿದಷ್ಟೇ ಖುಷಿ ಪಡುವಂತಹ ಸುದ್ದಿ ಇದು. ಯಾಕಂದ್ರೆ ಈಗ ಪಾಲಿಟಿಕ್ಸ್ ಅಲ್ಲಿ ಡಿಕೆ ಶಿವಕುಮಾರ್ ಕುರ್ಚಿ ಬಡದಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟೆಲ್ಲ ಕಸರತ್ತನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಎಲ್ರಿಗೂ ತಿಳಿದಿರುವಂತಹ ವಿಚಾರ. ಈಗ ಜನವರಿ ಬಳಿಕ ಡಿಕೆ ಶಿವಕುಮಾರ್ಗೆ ಬರುತ್ತೆ ರಾಜಯೋಗ, ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಮಾಹಿತಿಯನ್ನ ಆರ್ಯವರ್ಧನ್ ಗುರುಜಿ ಮತ್ತು ಕ್ರಿಸ್ಟಲ್ ಮೀತಾ ಭವಿಷ್ಯವನ್ನ ನುಡಿದಿದ್ದಾರೆ. ಮೇ ತಿಂಗಳಲ್ಲಿ ಡಿಕೆಶಿಗೆ ಒಂದಿಷ್ಟು ಸಮಸ್ಯೆ ಆಗುವಂತಹ ಸಂಭವಗಳಿದ್ದಾವೆ. ಅದಾದ ಬಳಿಕ ಮೀತಾ ಅವರಿಂದ ಭವಿಷ್ಯ ದರ್ಶನ ಆಗಿದೆ. ಡಿಕೆ ಶಿವಕುಮಾರ್ ಜನವರಿ ಬಳಿಕ ಸಿಎಂ ಆಗ್ತಾರೆ ಅನ್ನುವಂಥ ಭವಿಷ್ಯವನ್ನ ನುಡಿದಿದ್ದಾರೆ. ವೃಷಭ ರಾಶಿ ಮೊದಲನೇ ವರ್ಷ ಕೃತಿಕಾ ನಕ್ಷತ್ರದಿಂದ ಸ್ಟಾರ್ಟ್ ಆಗುತ್ತೆ. ಡಿಕೆ ಶಿವಕುಮಾರ್ ನಕ್ಷತ್ರ ಕೃತಿಕಾ ನಕ್ಷತ್ರ. ಈ ಸರಿ ಅವ್ರನ್ನ ವೃಷಭ ರಾಶಿನ ಅವ್ರನ್ನ ನಿರೀಕ್ಷೆ ಮಾಡಬಹುದಾ ಸಿಎಂ ಆಗ್ತಾರೆ ಅಂತ? ಹೌದು, ನಿರೀಕ್ಷೆ ಮಾಡಬಹುದಾ? ಪ್ರಕಾರ 90% ನಿರೀಕ್ಷೆ ಮಾಡಬಹುದು. ಸಿದ್ದರಾಮಯ್ಯ ಅವರು ಬಿಟ್ಕೊಡ್ತಾರಾ? ಬಿಟ್ಕೊಡ್ತಾರಾ? ಹೌದು. ಕಾರಣ ಏನು? ಅಂದ್ರೆ ಗ್ರಹಗಳು ಸಪೋರ್ಟ್ ಮಾಡ್ತಾರಾ? ಗ್ರಹಗಳು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ. ಜನವರಿ ನಂತರ ತುಂಬಾ ಚೆನ್ನಾಗಿರ್ತಾರೆ. ಜನವರಿಗೆ ತೊಂದರೆ ಇದೆ. ಜನವರಿಯಲ್ಲೂ ತೊಂದರೆ ಇದೆ. ಮತ್ತೆ 5ನೇ ತಿಂಗಳು ಮೇ ನಲ್ಲಿ ಒಂದು ಚೂರು ತೊಂದರೆಗೆ ಒಳಪಡ್ತಾರೆ. ಹಾಗಾಗಿ ವೃಷಭ ರಾಶಿಗೆ ಈ ಒಂದು ಜನವರಿ ಆದಮೇಲೆ ತುಂಬ ಟೈಮ್ ಚೆನ್ನಾಗಿದೆ. ಏನಾಗುತ್ತೆ ಮೇಡಮ್ ಅಂದರೆ ಹೊಸ ವರ್ಷ ಅದರಿಂದ ಸ್ಟಾರ್ಟ್ ಆಗುತ್ತೆ. ಶನಿ ಮತ್ತು ಗುರು ಕುಜಗ್ರಹ ಎಷ್ಟು % ರಾಹು ಕೇತು ಎಷ್ಟೆಲ್ಲ ಫಲಗಳನ್ನ ಕೊಡ್ತೇವೆ ವೃಷಭ ರಾಶಿಗೆ? ನೋಡಿ, ವೃಷಭ ರಾಶಿಗೆ ರಾಹು ಕೇತು ಒಂದು ಬದಲಾಗೋದು ಈ ವರ್ಷದ ಕೊನೆಯ ಒಂದು ಭಾಗದಲ್ಲಿ. ಆದರೆ ವೃಷಭ ರಾಶಿಗೆ 4ನೇ ಮನೆಯಲ್ಲಿ ರಾಹು ಕೇತು ಇರ್ತಾರೆ. ಮತ್ತು ಮುಖ್ಯವಾಗಿ ಅವರಿಗೆ 10ನೇ ಮನೆಯಲ್ಲಿ ರಾಹು ಇರ್ತಾರೆ. ಸೊ ಈ 10ನೇ ಮನೆಯಲ್ಲಿ ರಾಹು, 4ನೇ ಮನೆಯಲ್ಲಿ ಕೇತು ಎಲ್ಲ ಒಂದು ಕಡೆ ತಾಯಿಯ ಒಂದು ಆರೋಗ್ಯ ಸಮಸ್ಯೆಯನ್ನು ನೋಡ್ಕೊಳ್ಬೇಕಾಗುತ್ತೆ. ಸುಖ ಸ್ಥಾನವನ್ನು ಒಂಚೂರು ಕೆಡಿಸ್ಬೋದು. ಅಂದರೆ ನಿದ್ದೆ ಬರ್ದಿರ ಏನಾದರೂ ಯೋಚನೆ ಮಾಡೋದು ಅದು ಇದು ಇರ್ಬೋದು. ಆದರೆ ರಾಹು ಮಾತ್ರ 10ನೇ ಮನೆಯಲ್ಲಿ ಬಹಳಷ್ಟು ಯೋಗವನ್ನು ಕೊಡ್ತಾ ಹೋಗ್ತಾನೆ. ಮತ್ತು ರಾಹು ಕೇತು ಬದಲಾವಣೆ ನಾನು ಹೇಳ್ದೆ ಇಯರ್ ಎಂಡಿಂಗ್ ಅಂತ. ಗುರು ಬಂದು ಧನಸ್ಥಾನದಲ್ಲಿ ಇರೋದ್ರಿಂದ ಎಲ್ಲೋ ಒಂದು ಕಡೆ ಗುರುವಿನ ಅನುಗ್ರಹ ಅತಿ ಹೆಚ್ಚಾಗಿರೋದು ವೃಷಭ ರಾಶಿಯವರಿಗೆ. ಸೊ ವೃಷಭ ರಾಶಿಯವರಿಗೆ ಗುರು ಒಳ್ಳೆಯ ಫಲವನ್ನು ಕೊಡ್ತಾನೆ. ಅದೇ ರೀತಿ ಈ 6ನೇ ತಿಂಗಳ ನಂತರ ಮತ್ತು 10ನೇ ತಿಂಗಳ ನಂತರ ಸ್ವಲ್ಪ 3ನೇ ಮನೆಗೆ ಅಂತಂದರೆ ಗುರುವಿನ ಅನುಗ್ರಹ ತುಂಬ ಇರುತ್ತೆ. ನೋಡಿ, ವೃಶ್ಚಿಕ ರಾಶಿಗೆ 5ನೇ ದೃಷ್ಟಿ ಅಂತಂದರೆ ಆವಾಗ ಸ್ವಲ್ಪ 6ನೇ ಮನೆಗೆ ದೃಷ್ಟಿ ಬೀಳ್ತಾ ಹೋಗುತ್ತೆ. ಮತ್ತು 9ನೇ ಮನೆ ಮಕರ ರಾಶಿಗೆ ಭಾಗ್ಯಸ್ಥಾನ, 9ನೇ ಮನೆ ಭಾಗ್ಯಸ್ಥಾನಕ್ಕೆ ಗುರುವಿನ ದೃಷ್ಟಿ ಬೀಳೋದ್ರಿಂದ ಅಲ್ಲೂ ಕೂಡ ವೃಷಭ ರಾಶಿಯವರಿಗೆ ಒಂದು ಒಳ್ಳೆ ಒಂದು ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಮೇಡಮ್, ವೃಷಭ ರಾಶಿ ಮೊದಲನೇ ವರ್ಷ ಕೃತಿಕಾ ನಕ್ಷತ್ರದಿಂದ ಸ್ಟಾರ್ಟ್ ಆಗುತ್ತೆ. ಡಿಕೆ ಶಿವಕುಮಾರ್ ನಕ್ಷತ್ರ ಕೃತಿಕಾ ನಕ್ಷತ್ರ. ಈ ಸರಿ ಅವ್ರನ್ನ ವೃಷಭ ರಾಶಿನ ಅವ್ರನ್ನ ನಿರೀಕ್ಷೆ ಮಾಡಬಹುದಾ ಸಿಎಂ ಆಗ್ತಾರೆ ಅಂತ? ಹೌದು, ನಿರೀಕ್ಷೆ ಮಾಡಬಹುದಾ? ಪ್ರಕಾರ 90% ನಿರೀಕ್ಷೆ ಮಾಡಬಹುದು. ಸಿದ್ದರಾಮಯ್ಯ ಅವರು ಬಿಟ್ಕೊಡ್ತಾರಾ? ಬಿಟ್ಕೊಡ್ತಾರಾ? ಹೌದು. ಕಾರಣ ಏನು? ಅಂದ್ರೆ ಗ್ರಹಗಳು ಸಪೋರ್ಟ್ ಮಾಡ್ತಾರಾ? ಗ್ರಹಗಳು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ. ಜನವರಿ ನಂತರ ತುಂಬಾ ಚೆನ್ನಾಗಿರ್ತಾರೆ. ಜನವರಿಗೆ ತೊಂದರೆ ಇದೆ. ಜನವರಿಯಲ್ಲೂ ತೊಂದರೆ ಇದೆ. ಮತ್ತೆ 5ನೇ ತಿಂಗಳು ಮೇ ನಲ್ಲಿ ಒಂದು ಚೂರು ತೊಂದರೆಗೆ ಒಳಪಡ್ತಾರೆ. ಹಾಗಾಗಿ ವೃಷಭ ರಾಶಿಗೆ ಈ ಒಂದು ಜನವರಿ ಆದಮೇಲೆ ತುಂಬ ಟೈಮ್ ಚೆನ್ನಾಗಿದೆ. ಏನಾಗುತ್ತೆ ಮೇಡಮ್ ಅಂದರೆ ಹೊಸ ವರ್ಷ ಅದರಿಂದ ಸ್ಟಾರ್ಟ್ ಆಗುತ್ತೆ. ಶನಿ ಮತ್ತು ಗುರು ಕುಜಗ್ರಹ ಎಷ್ಟು % ರಾಹು ಕೇತು ಎಷ್ಟೆಲ್ಲ ಫಲಗಳನ್ನ ಕೊಡ್ತೇವೆ ವೃಷಭ ರಾಶಿಗೆ? ನೋಡಿ, ವೃಷಭ ರಾಶಿಗೆ ರಾಹು ಕೇತು ಒಂದು ಬದಲಾಗೋದು ಈ ವರ್ಷದ ಕೊನೆಯ ಒಂದು ಭಾಗದಲ್ಲಿ. ಆದರೆ ವೃಷಭ ರಾಶಿಗೆ 4ನೇ ಮನೆಯಲ್ಲಿ ರಾಹು ಕೇತು ಇರ್ತಾರೆ. ಮತ್ತು ಮುಖ್ಯವಾಗಿ ಅವರಿಗೆ 10ನೇ ಮನೆಯಲ್ಲಿ ರಾಹು ಇರ್ತಾರೆ. ಸೊ ಈ 10ನೇ ಮನೆಯಲ್ಲಿ ರಾಹು, 4ನೇ ಮನೆಯಲ್ಲಿ ಕೇತು ಎಲ್ಲ ಒಂದು ಕಡೆ ತಾಯಿಯ ಒಂದು ಆರೋಗ್ಯ ಸಮಸ್ಯೆಯನ್ನು ನೋಡ್ಕೊಳ್ಬೇಕಾಗುತ್ತೆ. ಸುಖ ಸ್ಥಾನವನ್ನು ಒಂಚೂರು ಕೆಡಿಸ್ಬೋದು. ಅಂದರೆ ನಿದ್ದೆ ಬರ್ದಿರ ಏನಾದರೂ ಯೋಚನೆ ಮಾಡೋದು ಅದು ಇದು ಇರ್ಬೋದು. ಆದರೆ ರಾಹು ಮಾತ್ರ 10ನೇ ಮನೆಯಲ್ಲಿ ಬಹಳಷ್ಟು ಯೋಗವನ್ನು ಕೊಡ್ತಾ ಹೋಗ್ತಾನೆ.
ಮತ್ತು ರಾಹುಕೇತು ಬದಲಾವಣೆ ನಾನು ಹೇಳ್ದೆ ಇಯರ್ ಎಂಡಿಂಗ್ ಅಂತ. ಗುರು ಬಂದು ಧನಸ್ಥಾನದಲ್ಲಿ ಇರೋದ್ರಿಂದ ಎಲ್ಲೋ ಒಂದು ಕಡೆ ಗುರುವಿನ ಅನುಗ್ರಹ ಅತಿ ಹೆಚ್ಚಾಗಿರೋದು ವೃಷಭ ರಾಶಿಯವರಿಗೆ. ಸೊ ವೃಷಭ ರಾಶಿಯವರಿಗೆ ಗುರು ಒಳ್ಳೆಯ ಫಲವನ್ನು ಕೊಡ್ತಾನೆ. ಅದೇ ರೀತಿ ಈ 6ನೇ ತಿಂಗಳ ನಂತರ ಮತ್ತು 10ನೇ ತಿಂಗಳ ನಂತರ ಸ್ವಲ್ಪ 3ನೇ ಮನೆಗೆ ಅಂತಂದರೆ ಗುರುವಿನ ಅನುಗ್ರಹ ತುಂಬ ಇರುತ್ತೆ ನೋಡಿ. ವೃಶ್ಚಿಕ ರಾಶಿಗೆ 5ನೇ ದೃಷ್ಟಿ, ವೃಶ್ಚಿಕ ರಾಶಿಗೆ 5ನೇ ದೃಷ್ಟಿ ಅಂತಂದರೆ ಆವಾಗ ಸ್ವಲ್ಪ 6ನೇ ಮನೆಗೆ ದೃಷ್ಟಿ ಬೀಳ್ತಾ ಹೋಗುತ್ತೆ. ಮತ್ತು 9ನೇ ಮನೆ ಮಕರ ರಾಶಿಗೆ ಭಾಗ್ಯಸ್ಥಾನ, 9ನೇ ಮನೆ ಭಾಗ್ಯಸ್ಥಾನಕ್ಕೆ ಗುರುವಿನ ದೃಷ್ಟಿ ಬೀಳೋದ್ರಿಂದ ಅಲ್ಲೂ ಕೂಡ ವೃಷಭ ರಾಶಿಯವರಿಗೆ ಒಂದು ಒಳ್ಳೆ ಒಂದು ರಿಸಲ್ಟ್ ಸಿಗ್ತಾ ಹೋಗುತ್ತೆ.